ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ನಾವಿರೋದು ನೋಡಿದ್ರೆ ಯಾರಿಗಾರು ಗೊತ್ತಾಗತ್ತಾ ಇದೆಲ್ಲ. ಸೊ ಬೇಸಿಕಲಿ ನಾವಿವಾಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗದವಿ. ಇದು ಒಂದು ಸ್ಪೆಷಲ್ ಟ್ರೈನ್, ಲಕ್ನೋ ಟು ಮೈಸೂರು ಆ್ಯಂಡ್ 5 hours. ಇದೊಂದು ಟ್ರೈನ್ ರೀಸೆಂಟಾಗಿ ಲಾಂಚ್ ಮಾಡ್ಯಾರ, ಸ್ಪೆಷಲಿ ಫಾರ್ ದಿಸ್ ಗೈಸ್, ಪ್ರಯಾಗ್ರಾಜಿಗೆ. ಈ ಟ್ರೈನ್ ಯಾಕೆ ತೋರ್ಸಾತ ನನ್ನ ನಿಮಗೆ ಡೌಟ್ ಬಂದಿರ್ಬೋದಲ್ಲ ಗೈಸ್, ತಡ್ರಿ ಅಂತ. ಎಸ್ ಗೈಸ್, ನೀವು ಅನ್ಕೊಂತಿರೋದು ನೀವು ಏನು ಅನ್ಕೊಳತ್ತೀರ ಹೌದು. ನಾವು ಪ್ರಯಾಗ್ರಾಜಿಗೆ ಹೊಂಟೇವೆ. ನಮ್ಮ ವಯಸ್ಸಿಲ್ಲದರ ಇವ ದಾವಣಗೆರೆಯಿಂದ ಹತ್ತಾನ. ಇವ ಲಾಯರ್, ಅದ್ರ ಕದಿಮಿದ್ದಾಗ ಅದಾನ. ಇವ ಈಗ ಅವರಿಂದ ಹತ್ತಾನ, ನಾವು ಜೊತೆಗೆ ಹತ್ಕೊಂಡ್ವಿ. ಇನ್ನು ಮುಂದೆ ಟಿಕೆಟ್ ಕೊಡ್ಬಾಯಿ, ಡಾಕ್ಟರ್ ಕಡೆ ಐತಿ, ಡಾಕ್ಟರ್ ಕಡೆ ಐತಿ ಅಷ್ಟೇ. ನೋ ಮೋರ್ ಟಾಕ್ಸ್. ನಮ್ದ 3 ಜನದ ಹೌದಲ್ಲ. ಸೊ ಇನ್ನು ಬೆಳಗಾವಿಂದ ಹುಡುಗರು ಬರ್ತಾರ. ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಅದಾರ. ಅದ್ರಾಗ ಒಂದು 10 ಮೆಂಬರ್ಸಿಂದ ಇವಾಗ 10 ಜನದ ಟಿಕೆಟ್ ಕನ್ಫರ್ಮ್ ಆಗ್ಯಾವ. ನಮ್ಮ ಉಳಿದಿದ್ದು ಒಂದು 7 ಮೆಂಬರ್ಸಿನ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ನಾವು ಜನರಲ್ದಾಗ ಕೂತ್ಕೊಂಡವಿ. ಸರ್ ಒಂದು ಲಪಡ ಮಾಡ್ಕೊಂಡು ₹1000 ಹಾಳು ಮಾಡ್ಕೊಂಡ್ರೆ ಆದ್ರೂ ನಡೀತೈತಿ ಬಿಡು, ಯಾಕಂದ್ರೆ ನಾವಿನ್ನು ಜನರಲ್ ಟಿಕೆಟ್ ತಗೊಂಡಿಲ್ಲ. ಅದು ಅಲ್ಲಿಗೆ ಮ್ಯಾನೇಜ್ ಆಯ್ತು. ಅಂದ್ರೆ ಇವಂದು 500, ನಂದು 500. ಅಲ್ಲಿ ಸರ್ ₹400 ಜನರಲ್ ಕೊಟ್ಟು ಪ್ಲಸ್ ₹1000 ಕೊಟ್ಟು. ಬ್ರೋ, ನಾವು ಹಾವೇರಿ ಹಬ್ಬದಾಗ ಎಷ್ಟೊತ್ತಿಗಿತ್ತು? 4 ಗಂಟೆ. ಅಲ್ಲಿ ದಾವಣಗೆರೆ ಬಂದಾಗ 2:50. ಸೊ 2:50 ಕಮಾತನ 4 ಗಂಟೆಗೆ ನಾವು ಹತ್ತೀವಿ. ಭಾಳ ವೇಟಿಂಗ್ ಲಿಸ್ಟ್ ಐತಿ ನೋಡ್ರಿ. ಬ್ರೋ ಜೊತೆ ಪಡೋ ತಕ್ಷಣ ಇಂಡಿಯಾ ಇಸ್ ನಾಟ್ ಫಾರ್ ಸ್ಪೀಕಿಂಗ್. ಸೊ ನಾವು ಹೋಗೋದೆಲ್ಲ ಜರ್ನಿ ಹೆಂಗಿರ್ತೈತಿ, ಈಗೆಲ್ಲ ಡಬ್ಬಿ ಅಂತ ಖಾಲಿನೇ ಐತಿ. ಡಬ್ಬಿ ಅಂದ್ರೆ ಕೋಚ್, ಜನರಲ್ ಕೋಚ್ ಈಗ ಖಾಲಿ ಬ್ರೋ, ಖಾಲಿ ಗೈಸ್. ನೋಡಿ ಗೈಸ್, ಫುಲ್ ಎಲ್ಲ ಜಾಲಿ ಖಾಲಿ ಐತಿ. ಇನ್ನು ಎಷ್ಟು ತುಂಬ್ತಾವು ಏನು ಗೊತ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಎಲ್ಲ ಸೀಟ್ ಖಾಲಿ ಇರಲಿ ಅಂದ್ರೆ ನಾವು ಆರಾಮ ಹೋಗ್ತೀವಿ. ಇಲ್ಲೆಲ್ಲ ಖಾಲಿ ಮಾಡಕ್ಕೆ ನಾವು ಇವಾಗ ಇದು ಈ ಸೀಟ ಇಷ್ಟೆಲ್ಲ ಸೀಟ್ ಬಿಟ್ಟು ಈ ಸೀಟ ಯಾಕೆ ಹಿಡ್ದೇವಿ ಅಂತಂದು ನಮ್ಮ ಲಾಯರ್ ಅವ್ರ ನೋ ಬ್ರೋ, ಇದು ವಾಶ್ರೂಮಿಗೆ ಹತ್ರ ಇಲ್ಲ. ಅದಕ್ಕೆ ಈಗ ತಡಿ ಅವ್ನು ಹಿಡ್ದವ್ ಕೇಳ್ತಾನೆ. ಏನ್ ಬೈ, ಆದ್ರೂ ಭಾರಿ ಟ್ಯಾಲೆಂಟ್ ಐತ್ ಬಿಡ ನಿನಗೆ. ಇವಾಗ ನಮ್ಮ ಬಾಯ್ಸ್ ಬೆಳಗಾವಿಂದ ಬರ್ತಾರಲ್ಲ, ಅವ್ರನ್ನ ತೋರಿಸ್ತೀನಿ. ಅದ್ರಾಗ ಒಂದು 10 ಜನ ಅಲ್ಲಿ ಹೋಗ್ಬೋದು, ಉಳ್ದವ್ರು ಇಲ್ಲಿ ಬರ್ಬೋದು. ಏನಕ್ಕತ್ತಿ ನೋಡ್ಬೇಕು. ಆಲ್ಮೋಸ್ಟ್ ಖಾಲಿನ ಐತಿ. ಇವಾಗ ನಮ್ಮ ಸ್ಟೇಟ್ನಾಗಂತೂ ಇಲ್ಲ. ಇನ್ನು ಮುಂದೆ ಮಹಾರಾಷ್ಟ್ರ ಗಿರಾಷ್ಟ್ರ ಹೋದ್ರೆ ಆಗ್ಬೋದು. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್ ಗೈಸ್. ಟೈಮು 6:17. ಈಗ ಹುಬ್ಳಿ ಬಿಟ್ಟೈತಿ. ಜಪ್ಟೋ ಮಾಡೋಣಂದೆ ಗಾಡ್ ಅಂದ್ರೆ ಬಾಯ್ಸ್. ರಿಗ್ರೆಟ್ ಟ್ರೈನ್ ರಿಸರ್ವೇಷನ್ ಒಳಗೆ ಹೆಂಗೆ ರಿಗ್ರೆಟ್ ಹಂಗೆ ರಿಗ್ರೆಟ್ ಆದ ನಾವು ಸ್ಟಾರ್ಟಿಂಗಿಗೆ. ಧಾರವಾಡದಾರ ನಮ್ಮ ಹುಡುಗನ ಪ್ಯಾನ್ ಫಾಲೋಯಿಂಗ್ ಪರಿಚಯ ಭಾಳ ಅದಾರ. ಸಿಗ್ತಾರೆ. ಏನ್ ಬೈ ಫುಲ್ ಅಣ್ಣಂದ ಹವಾ ಆಯ್ತದಲ್ಲ. ಅಣ್ಣಂದ ಹವಾ ಫುಲ್. ಅಣ್ಣ ಅವನ ಕಡೆ ಸೀನ್ಸ್ ಎಕ್ಸ್ಪ್ಲೇನ್ ಮಾಡತ್ತಾನ. ಗೋವಾಕ್ಕೆ ಹೋಗಿದ್ದು ಲಪಡ ಎಕ್ಸ್ಪ್ಲೇನ್ ಮಾಡತ್ತ. ಗೈಸ್ ನೋಡಿ ಗೈಸ್, ಯಾರು ಬಂದರು ನಿನ್ನೆ ವಿಡಿಯೋ ಮಾಡಿಲ್ಲ. ಚೇತನ್ ಸರ್, ಏನು ಸರ್? ಸೊ ನಿನ್ನೆ ಅಲ್ಲಿ ಹುಬ್ಳಿ ಬಿಟ್ಟ ಮೇಲೆ ಮತ್ತೆ ನಡು ಮಾಡಿಲ್ಲ.
ಎಲ್ಲ ಬರೀ ಮಾತಾಡೋದು ಅದಾಗಿತ್ತು. ಇವಾಗ 6:30 ನೆಕ್ಸ್ಟ್ ಡೇ. ಪುಣೆ ಜಂಕ್ಷನ್ ಪುಣೆ ಜಂಕ್ಷನ್ ಅದಾವೆ ಬೈ. ಟೈಮ್ ಎಷ್ಟೇ ಐತಿ? 6:30 ಇಲ್ಲ 6:30 ಆಗೈತಿ. ಜನರಲ್ದಾಗ ಆರಾಮ್ ಮುಕ್ಕೊಂಡು ಬಂದ್ವಿ. ಈಗ ನೋಡ್ರಿ ಜನ ಸಿಕ್ಕುವ ಇಲ್ಲ ಇಲ್ದೋ ಸಿಗ್ಲಿಲ್ಲ. ಇಲ್ಲ ಆರಾಮ್ ಹೆಂಗದು ಬೈ? ನಿದ್ದೆ ಅದು ಇಲ್ಲ ಅರ್ಧಂಬರ್ಧ ನಿದ್ದೆ ಆದರೂ ನೀ ಜನರಲ್ದಾಗ ಈ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಷ್ಟ ಆರ್ ಬೆಸ್ಟ್. ಜನರಲ್ ಇಸ್ ಬೆಸ್ಟ್. ಈಗ ಈ ಸ್ಟಾಪ್ ಬರ್ತಲಿಗೆ ಯಾ ನಮ್ಗೆ ಬಂದ್ರೆ ಗೊತ್ತಾ ಜನ ಎದೆ ಹೊಡಿಬೇಕು ಆನಮೆ ಮಾಡಿಬಿಟ್ರೆ. ಆಮೇಲೆ ನೋಡಿದ್ರೆ ಮತ್ತೆಲ್ಲ ಎದ್ದು ಆ ಕಡೆ ಬೇರೆ ಕಡೆ ಹೋಗೋದು. ಫ್ರಂಟ್ ಲೆನ್ಸ್ ಏನಾಕತ್ತಿದ್ದು ನಮ್ದು ಇಲ್ಲಿ ನೋಡ್ರಿ ಗೈಸ್. ಯಾರ್ಯಾರು ಮಹೇಂದ್ರ ಕಾರ್ ಬುಕ್ ಮಾಡ್ರಿ ಪುಣೆ ಆದ್ಮ್ಯಾಗ ಅದು ಎಲ್ಲ ಸ್ಟಾಕ್ನಾಗ ನಿಂತ್ಕೊಂಡು ಎಲ್ಲ ಬೇರೆ ಕಡೆ ಹೋಗೋ ಅನಿಸ್ತಿತ್ತು. ಹಾಂ ಅದು ರ್ಯಾಪ್ ಅಂದ್ರೆ ಬ್ಲ್ಯಾಕ್ ಕಲರ್ ಕಾರ್ಸಿಗೆ ಮೇಲೆ ಪೇಂಟ್ ಇದಾಗಬಾರ್ದಂತ ಡ್ಯಾಮೇಜ್ ಆಗಬಾರ್ದಂತ ಹಾಕ್ತಾರೆ. ಬೈ ಭಾರಿ ಅಲ್ಲ ನೋಡಲಿ. ಇದು Fortuner XU500 700 ಬೊಲೆರೋ ದೇಸಿ ಬೊಲೆರೋ. ಯಾವ್ದಿದೆ ಬೈ ಇದು? ನೋಡ್ಬೇಕಿದೆ ಯಾವ ಜನ ಇಲ್ಲೇ ಐತಿ. ಇಲ್ಲಿಂದ ಎಲ್ಲೇ ಪ್ರೊಡಕ್ಷನ್ ಇಲ್ಲೇ ಇರ್ಬೇಕು. ಮಹೇಂದ್ರ ಪ್ಲಾಂಟ್ ಅದಲ್ಲ ಬೈ? ಪ್ರೊಡಕ್ಷನ್ ಇಲ್ಲ ಅನ್ಸುತ್ತೆ ಬೈ. ಮಹೇಂದ್ರ ಪ್ರೊಡಕ್ಷನ್ ಪುಣೆದಾಗ ಇರೋದು. ಅದು ಇನ್ನೂ ಇಲ್ಲಿ ಮುಂದೆ ಬಂದು ಬೈ. ಬೈ ಬಾಕೆಟ್ ಗಾಡಿ ಅದಾವ ಮತ್ತು ಅಷ್ಟು ಇಲ್ಲಿಂದ ಅನ್ಸುತ್ತೆ ಬೈ ಪ್ರೊಡಕ್ಷನ್ ಇಂದಿದು. ಇದು ಬೇಸ್ ಮಾಡಲು ಟಾಪ್ ಆ್ಯಂಡ್ ಈಗ ಎಲ್ಲ ನೋಡು. ಬೈ ಪ್ರೊಡಕ್ಷನ್ ಇಲ್ಲೇ ಇರ್ಬೇಕು. ನನಗೆ ಗೊತ್ತಿದ್ದಂಗೆ ಪುಣೆನ ಪ್ರೊಡಕ್ಷನ್ ಇರೋದು ನೋಡಂತೇಳಿ ನೋಡ್ರಿ ಗೈಸ್. ಇಲ್ಲಿ ಐತಿ ಮಹೇಂದ್ರ ಮ್ಯಾನುಫ್ಯಾಕ್ಚರ್. ಅದರಲ್ಲಿ ಕುರಾಲಿ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಐತಿ. ಅದಕ್ಕೆ ಅಷ್ಟು ಕಾರ್ ನಿಂದಿರ್ತಾರೆ. ಇಲ್ಲಿಂದ ಏನೋ ಟ್ರೈನಿಂಗ್ ಹಾಕ್ಬಿಟ್ಟು ಬೈ ಇಲ್ಲಿ ಐತಿ ಬೈ 48 ಕಿಲೋಮೀಟ್ರ್. ಕುರಾಲಿ ಒಳಗೆ ಐತಿ ಪ್ರೊಡಕ್ಷನ್. ಮಹೀಂದ್ರಾ ವೆಹಿಕಲ್ ಮ್ಯಾನುಫ್ಯಾಕ್ಚರರ್. ಹ್ಞೂ ಚೀನಾ. ಅದೇ ಚೀನಾ. ಬರ್ರೆ ಟೈಮ್ 9 ಆಯ್ತು. ನಾಷ್ಟ ಜನರಲ್ ಫುಲ್ ಖಾಲಿ ಇತ್ತು. ಇಲ್ಲೇ ಕೂತ್ಬಿಟ್ಟೆ ನೋಡ್ರಿ. ಇಲ್ಲ ಇನ್ನೂ ಯಾರು ಬಂದಿಲ್ಲ. ಈಗ ಒಂದಿಬ್ರು ಬಂದಾರ ಪುಣೆ. ರಾತ್ರಿ ಅಂತೂ ಸಂಪನಿ ಇದೆ ಅಸಲ್ ಬೈ. ಬರ್ರೆ ಈಗ ನಾಷ್ಟ ಏನು ಹೇಳ ಮೊದಲು ನಂಗೆ ಬರತ್ ಸರ್. ನಾಷ್ಟ ವಡಾಪಾವ್. ಎಲ್ಲಿ ವಡಾಪಾವ್? ನೆಕ್ಸ್ಟ್ ಸ್ಟಾಪ್ 3 ತಾಸು ಆದ್ಮೇಲೆ ಐತಿ. ನಾವು ಅದಕ್ಕೆ ನಿನ್ನೆ ಸ್ವಲ್ಪ ತಲೆ ಓಡಿಸಿ ನಮ್ಮ ಬೆಳಗಾವಿ ಬಾಯ್ಸ್ ಕಡೆ ಜಪ್ಟೋ ಮಾಡಿಸಿದ್ವಿ. ಅದು ನಿನ್ನೆ ಬೆಳಗಾವಿ ಬಾಯ್ಸ್ ಜೊತೆ ಪ್ಲ್ಯಾನ್ ಮಾಡಿಸಿ ನಿನ್ನೆ ಜಪ್ಟೋದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್ ತಿನ್ಕೊತ ಹೋಗೋದು. ಈ ಬೇಲಿಗೆಲ್ಲ ತಿನ್ಕೊಂತ ಹೋಗ್ಬಿಟ್ರೆ ಹೊರಟ್ರೆ ತುಂಬತ್ರಿ. 1 ಗಂಟೆ ಮಟ್ಟ ಏನಿಲ್ಲ 9 ಗಂಟೆಗೆ ಬೈ. ಇಲ್ಲಿ ನಾಷ್ಟಾನ ಇಲ್ಲೋ ವಡಾಪಾವ್ ಏನಿದೆ ಗೈಸ್. ಆದರೂ ಭಾಳ ನಾಷ್ಟ ಇಲ್ಲ ಅಂದ್ರೆ ಒಂದಾಗಿಲ್ಲ. ಇನ್ನೂ ಏನೋ ಒಂದು ಹೊತ್ತು ಊಟ ಬಿಡಬೋದು. ಬೆಳಿಗ್ಗೆ ಬೇಕು. ಏನು ಮಾಡೋಕ್ಕಾಗಲ್ಲ. ಬಂದವಿ ಅನ್ಭವಿಸ್ಬೇಕು ಅಷ್ಟೆ. ಇದು ಹಂಗೆ ಸ್ವಲ್ಪ ಅವಾಗ ಕುದುರೆ ಬರ್ತೈತಿ ಮೈಯಾಗ. ಲಾಯರ್ ಹೋದಾತನಲ್ಲ ಅದಕ್ಕೆ ಸ್ವಲ್ಪ ಟೈಮ್ 10:30 ಆಗ್ಬಂತಿ. ಇಲ್ಲಿ ಯಾವುದೋ ಒಂದು ಸ್ಟೇಷನ್ ನಿಂದಿರ್ತಿದೆ. ಅಲ್ಲಿ ಸಿಕ್ತಪ್ಪ ಅಪ್ಪ ಹೊಟ್ಟು ಹಸ್ತು ತಲೆನ ಗಿಮ್ ಅನ್ನೋಕಂತಿದ್ದು. ಫೈನಲಿ ಫುಡ್ ಹೆಂಗೈತಿ ಅದು ಬೇರೆ ಯಾರು ನೋಡಿರ್ಬೇಕು. ನಾನು ನೋಡಿಲ್ಲ ನಿಮ್ಗೆ. ಅಲ್ಲಿ ನಾನು ಹೇಳ್ಕೊಂತೀನಿ ಪ್ರಯಾಗರಾಜ್ ಭರತ್ ಸರ್ ಬಿಸ್ಕಿಟ್ ತಗೊಂಡು ಸೈಡ್ ಬೈ ನೀರು ಖಾಲಿ ಎಪ್ಪಡ್ರ
ಇವರೆಲ್ಲ ಇವತ್ತು ಬೆಳಿಗ್ಗೆ ಬೈ आज सुबह चढ़े ना आप ट्रेन कब चढ़ा पुणे से हमारा फेमस यूट्यूबर है यार है कुछ नहीं यार कर्नाटक में शक्ल नहीं दिखता है देख रील्स में एक बार तो दिखता है ಹೌದು ಬರುತ್ತೆ ಸಿಗರೇಟ್ ರೇ ನೋಡ್ರಿ ಹೆಂಗ್ ಮಾಡ್ತಾರೆ ಬ್ಲಾಗ್ ಬ್ಲಾಗ್ वीडियो मत और मार मार ठीक है ನೀರು ದೊಡ್ಡ ಸಿಗಲ್ಲ ಇಲ್ಲಿ ಸ್ಟಾಪು ಕಡಿಮೆ ಈ ಟ್ರೈನ್ ವಾಯ್ಸ್ ಫುಲ್ ಒಂಥರ ಕುಂತು ಸಾಕಾಗ್ಬಿಟ್ಟೈತಿ ಎಲ್ಲರಿಗೂ ಅಂತೂ ಊಟ ಸಿಕ್ತಲ್ಪ ಇದು ಕಾಂದ ಅಂತಾರ ಬಟ್ ಇದು ಗೋಬಿ ಕಾಂದ ದಿಸ್ ಇಸ್ ಪಲಾವ್ ಬ್ರೋ ಇದು ಎಗ್ ಬಿರಿಯಾನಿ ಎಲ್ಲ ನೋಡ್ರಿ ಭಜಿಯಾ ಭಜಿಯಾ ಅಂತಾನ ಗೋಬಿ ಕೊಡತನ ಹೆಂಗಿದ್ರು ಸುಮ್ ತಿನ್ಬೇಕೀಗ ನಮ್ಮ ಆಕಾರ ಹೆಂಗೈತೆ ಅಂದ್ರೆ ಸ್ನಾನ ಇಲ್ಲ ಏನಿಲ್ಲ ಬರೀ ಮುಖ ತಕ್ಕೊಂಡವಿ ಊಟ ಆತ ಪದ್ಧತಿ ಸೇರಿ ಮಕ್ಕಬೇಕು ಯಾಕಂದ್ರೆ ಅಗಲಿಂದ ತೋರ್ಸಾತಾನೆ ಖಾಲಿ ನಮ್ದ ಐತೆಲ್ಲ ಸ್ವಲ್ಪ ಪಡಿಲ್ಲ ಇಲ್ಲೇ ಬಾಜು ನಮ್ಮ ಧಾರವಾಡ ಹುಡುಗರು ಅದಾರ ಇಲ್ಲ ಅದಾವೆ ಬಾಜು ನಮ್ಮ ಲಾಯರ್ ಸಾಹೇಬ್ರು ಒಂದು ಹಿಡ್ದಾರ ರೀಲ್ಸ್ ಒಳಗೆ ನೋಡ್ತಾರಲ್ಲ ಆ ಮೆಟಲ್ ಶೀಟ್ನೆಲ್ಲ ಸುತ್ತರ್ಕೊಂಡು ಹೋಗೋದು ಇಷ್ಟೊತ್ತನ ಇತ್ತು ಹಾಂ ಇಲ್ಲ ಮೆಟಲ್ ಶೀಟ್ಸ್ ಫುಲ್ ಡೇ ಪ್ಯಾಕ್ ಮಾಡ್ಯಾರ ಎಲ್ಲ ಟ್ರೈನ್ದಾಗ ಅದಾವು ಬೈ ಹುಬ್ಳಿಯಿಂದ 6 ಗಂಟೆಗೆ 2 ಟ್ರೈನ್ ನಮ್ದೊಂದು ಇನ್ನೊಂದು ವಿದ್ಯಾರೋಗಿದ್ದು 1 ಅವರ್ ಡಿಫ್ರೆನ್ಸ್ ಐತೆ ಅಷ್ಟೇ ಇದರ ರೋಡ್ದಾಗ ಅದಾರ ಹಾಂ ಒಂದೇ ಟೈಮಿಂಗ್ ಮುಟ್ತೀವಿ ಇಲ್ಲ ನಮ್ದು ಲೇಟ್ ಆಗತ್ತೆ ನಮ್ದು ಮತ್ತು 3 ತಾಸು ಡಿಲೇ ಅವ್ರು 4 ಹೋಗ್ತಾರೆ ನಾವು 7 ಹೋಗ್ತೇವೆ ಸೊ ಯಾವುದೋ ಊರು ಬಂತು ಗಾಯ್ಸ್ ಯಾವ್ದು ಗೊತ್ತಿಲ್ಲ ಬೈ ಟೈಮ್ ಎಷ್ಟಾಗೈತಿ 4:40 4:40 5 ಗಂಟೆಗೆ ಹೇಳಿದ್ರು ಅದ್ರ ಹೆಸರು ಬರತ್ಲಿಗೆ ನಾವು ತೋರ್ಸಂತಾರೆ ಬುಸಾಬಲ್ ಜಂಕ್ಷನ್ ಅಂತ ನೋಡ್ರಿಪ್ಪ ಬಂತ ಬೈ ಇನ್ನೂ ಎಷ್ಟು ಹಾಕೋದು ನೋಡ್ಲ ಓ ನಮ್ಮ ಐಫೋನ್ ಪ್ರಾಬ್ಲಮ್ಸ್ ಸೇಮ್ ಬಟ್ ಡಿಫರೆಂಟ್ ಅಂದ್ರೆ ಅವ್ರು ಸ್ವಲ್ಪ ಸೌಕಾರ 80,000 ಕೊಟ್ಟು 15 ತೊಗೊಂಡ್ರ ನಾವು 60,000 ಕೊಟ್ಟು 13 ತೊಗೊಂಡೇವೆ ಅವಾಗ ಲಾಂಚ್ ಆದಾಗ ಯಾರಿಗಾರು ಗೊತ್ತಿದ್ರೆ ಇದು ಯಾವ ಸ್ಟೇಟ್ರ ಬರ್ಬೇಕಂತ ಕಮೆಂಟ್ ಮಾಡಿ ನಮಗಂತೂ ಗೊತ್ತಿಲ್ಲ ಬೈ ಇಲ್ಲಿ ನಾಷ್ಟ ಇಲ್ಲಿ ಊಟ ತಿಂಡಿ ಯಪ್ಪ ದೇವರ ಕಾಪಾಡ್ಬೇಕಪ್ಪ ನಮ್ಮನ್ನು ಏನು ಮಾಡ್ತಾರೋ ಏನು ಒಂದು ಗೊತ್ತಿಲ್ಲ ಯಪ್ಪ ಗಾಯ್ಸ್ ಆರಾಮ್ ಇಲ್ಲಿ ಚಪಾತಿ ತಿನ್ನಕತ್ತಾರ ಅಲ್ಲಿ ಬಜ್ಜಿ ಮಾರತ್ತಾರ ಏನು ಬಜ್ಜಿ ಕೊಡ್ತಾರ ಏನು ಒಟ್ಟು ಪ್ರಯಾಗರಾಜಿಗೆ ಬರ್ಬೇಕಂದ್ರೆ ಒಂದು ಪೆಂಟಿ ರೊಕ್ಕ ಬೇಕಿಷ್ಟು ಅದೇ ರೀಲ್ ನೋಡತ್ತಿದ್ದೆ ಅವ ಅದ ಒಂದು ನಡೆಗಟ್ಟಿರ್ಬೇಕು ಇಲ್ಲ ಬೆಂಡಿ ರೊಕ್ಕ ಇರ್ಬೇಕು ಹಾಂ ಅದೇ ಎಲ್ಲ ಅದ್ರಾಗ ಐತ್ರಿ ಜಗತ್ತು ನಿಂತಿರೋದು ಅದ್ರ ಮ್ಯಾಗ ಈಗ ಫ್ಯಾಕ್ಟ್ರಿ ಬೈ ಯಾವ ಫ್ಯಾಕ್ಟ್ರಿ ಅದು ಹೌದು ಚೇತು ಫ್ಯಾಕ್ಟ್ರಿ ಐತಿ ಅದು ನದಿನೂ ಐತಿ ನೋಡಾತಿ ಬೈ ಹುಡುಗಾತನ ಹುಡುಗರಿಗೆ ಹೇಳ್ತಾರೆ ಯಾರಿವರ್ ತಾಪಿ ರಿವರ್ ನೋಡ್ರಿ ತಾಪಿ ರಿವರ್ ಅಪ್ಡೇಟ್ಸ್ ಕೊಡತ್ತೀರಿ ನಿಮ್ಗೆ ವಿಡಿಯೋ ಮಾಡಕ್ಕೆ ಹೌದ್ರಿ ಬೈ ಟೈಮ್ ಸರ್ ಬೈ ಟೈಮ್ 7 ಗಂಟೆಗೆ ಐತಿ ಇಲ್ಲೆಲ್ಲೋ ನಿಂದರ್ಶನ ಎಲ್ಲ ನಿದರ್ಶನ ಎಲ್ಲ
ಲೂಡೋ ಆಡ್ತಾರ ಇವ್ರು ಯಾವ್ದಾಯ್ತಲ್ಲ ಸೀರೀಸ್ ಫ್ಯಾಮಿಲಿ ಮ್ಯಾನ ಬೈ ಆಲ್ಮೋಸ್ಟ್ 11 ಆಗಿ ಬಂತು ಬೈ ಇದು ಹೆಸರೇನಿದೆ ಇಂಟ್ರಾಸಿ ಅಂತ ಊರಾಗೈತಿ. ಈಗ ನೆಕ್ಸ್ಟ್ ಬರೋದು ಜಬ್ಲಾಪುರ ಆದ್ಮೇಲೆ ಒಂದು 2-3 ಯಾವ ಬೇರೆ ಹಾಕೋದು. ಆಮೇಲೆ ಮಾರ್ನಿಂಗ್ 7:30ಗೆ ಪ್ರಯಾಗ್ರಾಜ್ ಜಂಕ್ಷನ್. ಹಾಂ ಇವ ಆ್ಯಕ್ಚುಲಿ ರಿಸರ್ವೇಷನ್ದಾಗ ಅದಾನ. ಊಟದ ಸಲ ಬಂದಿದ್ದ, ಈಗ ಜಸ್ಟ್ ಊಟ ಆಯ್ತು ತರಿಸಿದ್ವಿ. ಅದು ಬೈ ಅದು ಯಾವ್ದು ಬೈ ಹೆಸರು? ಹಾಂ ಇದು ನೋಡ್ರಿ, ಇದು ಊಟ ಯಾವ್ರೇಜ್ ಇತ್ತು, ಸ್ವಲ್ಪ ಸಾಲ್ಟ್ ಗಿಲ್ಟ್ ಸ್ವಲ್ಪ ಕಡಿಮೆನೇ ಇತ್ತು. ಅದು ಬಿಟ್ರೆ ಭಾಳ ಬರ್ರಾಗ ಭಾಳ ಕಾಂಪ್ಲಿಮೆಂಟ್ ಆಗೋದು ಅಸೇ ಅನ್ನಂಗಿಲ್ಲ. ಹೌದು ಬೈ ಯಾವಾಗಿದ್ರು ಮನುಷ್ಯ ಕೆಳಗ್ ಬಿದ್ದ ಮ್ಯಾಗ ಹೇಳೋದು. ಅದಕ್ಕೆ ಈಗ Try again, fail better. Only you know. ಮಕ್ಕ ಹೋಗ್ಲ ಆ ಕಡೆ ಹೋಗಿ.